ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಗುರುಗಳ ದಿನ ಆದ್ರಿಂದ ಗುರುಗಳ ಸ್ತೋತ್ರಗಳನ್ನು ತಿಳಿಸ್ತಾ ಇದ್ದೀನಿ. ಅರ್ಥಸಹಿತ ಇರುವಂತ ಈ ಗುರುಗಳ ಸ್ತೋತ್ರವನ್ನ ಇದರಲ್ಲಿ ಸುಲಭವಾಗಿರುವಂತ ಯಾವುದೇ ಸ್ತೋತ್ರಗಳೇ ಆಗಿದ್ರೂ ಪರವಾಗಿಲ್ಲ, ಈ ಸ್ತೋತ್ರಗಳನ್ನ ಗುರುವಾರದ ದಿನ ಅಥವಾ ಗುರುಗಳ ಪೌರ್ಣಿಮೆ ದಿನ 12 ಸಲ ಪಠನೆ ಮಾಡೋದ್ರಿಂದ ಯಾರಿಗೇ ಆದ್ರೂ ಸಹ ಜಾತಕದಲ್ಲಿ ಗುರುದೋಷ ಇದ್ರೆ ನಿವಾರಣೆ ಆಗುತ್ತೆ ಮತ್ತೆ ಗುರುಬಲ ಹೆಚ್ಚಾಗುತ್ತೆ. ಒಂದಷ್ಟು ಗುರುಗಳ ಸ್ತೋತ್ರಗಳನ್ನ ತಿಳಿಸ್ತಾ ಇದ್ದೀನಿ, ಹಾಗೆ ಇದರ ಅರ್ಥವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಅರ್ಥಸಹಿತ ಇರುವಂತ ಗುರುಗಳ ಸ್ತೋತ್ರವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಗುರುದೋಷ ನಿವಾರಣೆಗೋಸ್ಕರ ಮತ್ತೆ ಗುರುಬಲ ಹೆಚ್ಚಾಗೋದಕ್ಕೋಸ್ಕರ ಈ ಸ್ತೋತ್ರಗಳನ್ನ ಪಠನೆ ಮಾಡಬೇಕು. ಬನ್ನಿ ಇವಾಗ ಆ ಸ್ತೋತ್ರಗಳ ಬಗ್ಗೆ ಇವಾಗ ಸಂಪೂರ್ಣವಾಗಿ ವಿವರವಾಗಿ ಅರ್ಥಸಹಿತವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶ್ರೀ ಗುರು ರಾಘವೇಂದ್ರ ಸ್ತೋತ್ರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಸ್ತೋತ್ರದ ಅರ್ಥ ಸತ್ಯ ಹಾಗೂ ಧರ್ಮ ಮಾರ್ಗಗಳಲ್ಲಿ ಸದಾ ನಿರಂತರರಾಗಿ ಭಜಿಸಿದವರ ಪಾಲಿಗೆ ಕಲ್ಪವೃಕ್ಷವಾಗಿಯೂ ನಮಿಸಿದವರಿಗೆ ಕಾಮಧೇನುವಾಗಿಯೂ ಬೇಡಿದನ್ನು ನೀಡುವ ಪೂಜ್ಯರಾದ ಶ್ರೀ ರಾಘವೇಂದ್ರ ಗುರುಗಳಿಗೆ ನಮಸ್ಕಾರಗಳು. ಎರಡನೇದಾಗಿ ಶ್ರೀ ಸಾಯಿಬಾಬಾ ಸ್ತೋತ್ರ. ಸದಾ ನಿಮ್ಮ ವೃಕ್ಷಸ್ಯ ಮೂಲಾದಿವಾಸಾತ್ ಸುಧಾಸ್ತವೀಣೆಂ ತಿಕ್ತಮಪ್ಯಪ್ರಯಂತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂ ತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥ್. ಈ ಒಂದು ಸ್ತೋತ್ರದ ಅರ್ಥ ಬಂದು ಬೇವಿನ ಮರದ ಕೆಳಗೆ ಸದಾ ಆಸೀನರಾಗಿ ಕಹಿಯಾದ ಬೇವನ್ನು ಅಮೃತವನ್ನಾಗಿಸಿ ಕಲ್ಪವೃಕ್ಷದಂತೆ ಮಹಿಮಾನ್ವಾಗಿಸುವ ಈಶ್ವರಾರೂಪಿಯಾದ ಸದ್ಗುರು ಸಾಯಿನಾಥರನ್ನು ನಮಸ್ಕರಿಸುತ್ತಿದ್ದೇನೆ. ಇದು ಈ ಸ್ತೋತ್ರದ ಅರ್ಥ. ಮೂರನೇ ಸ್ತೋತ್ರ ಬಂದು ಶ್ರೀ ದತ್ತಾತ್ರೇಯ ಪ್ರಾರ್ಥನಾ ಸ್ತೋತ್ರ. ದತ್ತಾತ್ರೇಯಂ ಮಹಾತ್ಮಾನ್ ವರದಂ ಭಕ್ತವಸ್ತಲಂ ಪ್ರಪನ್ನಾತಿ ಹರಂ ವಂದೇ ಮತೃಗಾಮಿ ಸನೋವತು. ಈ ಒಂದು ಸ್ತೋತ್ರದ ಅರ್ಥ ಬಂದು ವರ ನೀಡುವವನು, ಭಕ್ತರ ಪ್ರಿಯನು, ಶರಣಾಗತ ರಕ್ಷಕನು, ನೆನೆದವರಲ್ಲಿಗೆ ಬರುವ ಮಹಾತ್ಮನು ಆದ ಶ್ರೀ ದತ್ತಾತ್ರೇಯನು ನಮ್ಮನ್ನು ಕಾಪಾಡಲಿ. ದತ್ತಾತ್ರೇಯವರ ಇನ್ನೊಂದು ಸ್ತೋತ್ರ ಇದೆ. ಅದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಈ ಒಂದು ಸ್ತೋತ್ರದ ಅರ್ಥ ಬಂದು ಆದಿಭಾಗದಲ್ಲಿ ಬ್ರಹ್ಮರೂಪಿಯಾಗಿ, ಮಧ್ಯಭಾಗದಲ್ಲಿ ವಿಷ್ಣು ರೂಪಿಯಾಗಿ, ಅಂತ್ಯದಲ್ಲಿ ಶಿವರೂಪಿಯಾಗಿ ಇರುವ ತ್ರಿಮೂರ್ತಿ ಸ್ವರೂಪಿಯಾದ ದೇವ ನಿಮಗೆ ನಮಸ್ಕಾರಗಳು. ಈ ಒಂದು ಸ್ತೋತ್ರವನ್ನು ನಾವು ಅರಳಿ ಮರವನ್ನ ಪ್ರದಕ್ಷಿಣೆ ಹಾಕುವಂತ ಸಂದರ್ಭದಲ್ಲೂ ಕೂಡ ಹೇಳ್ಬೋದು. ತುಂಬಾನೇ ಒಳ್ಳೆಯ ಫಲಗಳೇ ನೀಡುತ್ತೆ. ಶ್ರೀ ಗುರುವಂದನ ಸ್ತೋತ್ರ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಸೈ ಶ್ರೀ ಗುರುವೇ ನಮಃ. ಈ ಒಂದು ಸ್ತೋತ್ರದ ಅರ್ಥ ಬಂದು ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾದ ನನ್ನನ್ನು ಜ್ಞಾನವೆಂಬ ದೀಪ ಜ್ವಾಲೆಯಿಂದ ಕಣ್ಣು ತೆರೆಸಿ ಪ್ರಪಂಚವನ್ನು ಪರಿಚಯಿಸಿದ ಗುರುವೆಂಬ ಮಹಾನ್ ಶಕ್ತಿಗೆ ನಮಸ್ಕಾರಗಳು. ದಕ್ಷಿಣಮೂರ್ತಿ ಸ್ತೋತ್ರ. ಗುರುವೇ ಸರ್ವ ಲೋಕಾನಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಂ ಶ್ರೀ ದಕ್ಷಿಣಮೂರ್ತಿಯೇ ನಮಃ. ಈ ಒಂದು ಸ್ತೋತ್ರದ ಅರ್ಥ ಬಂದು ಸಕಲ ವಿಧವಾದ ವಿದ್ಯೆಗಳಿಗೂ ನಿಧಿಯಂತೆ ಇರುವ ಸಂಸಾರವೆಂಬ ಭವರೋಗಕ್ಕೆ ಸಿದ್ಧಿ ವೈದ್ಯನಾದ ಸಕಲ ಜಗತ್ತಿಗೂ ಗುರುವಾದ ದಕ್ಷಿಣಮೂರ್ತಿಗೆ ನಮಸ್ಕಾರಗಳು. ಶ್ರೀ ಬೃಹಸ್ಪತಿ ಸ್ತೋತ್ರ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಒಂದು ಸ್ತೋತ್ರದ ಅರ್ಥ ಬಂದು ದೇವತೆಗಳಿಗೂ ಋಷಿಗಳಿಗೂ ಗುರುವಾದ ಬಂಗಾರದ ದಿವ್ಯಕಾಂತಿಯ ಶರೀರವುಳ್ಳ ಬುದ್ಧಿಯೇ ಮೂರ್ತಿವೆತ್ತಂತಿರುವ 3 ಲೋಕಗಳಿಗೂ ಒಡೆಯನಾದ ಬೃಹಸ್ಪತಿಗೆ ನಮಸ್ಕಾರಗಳು. ಈಗ ನಾನು ತಿಳಿಸಿರುವಂಥ ಸ್ತೋತ್ರವನ್ನ ಇದರಲ್ಲಿ ಯಾವುದು ನಿಮಗೆ ಸುಲಭವಾಗಿ ಉಚ್ಚಾರಣೆ ಮಾಡ್ಬೋದು ಅನ್ಸುತ್ತೋ ಆ ಒಂದು ಸ್ತೋತ್ರವನ್ನ ಗುರುವಾರದ ದಿನ ಅಥವಾ ಗುರು ಪೌರ್ಣಿಮೆ ದಿನ ಪೂಜೆಯ ನಂತರ 12 ಸಲ ಪಠನೆ ಮಾಡಿ. ಗುರುಗಳ ದಿನವಾದ ಗುರುವಾರದ ದಿನ ನಿಮಗೆ ಗುರುಗಳ ಸ್ತೋತ್ರವನ್ನ ಅರ್ಥಸಹಿತವಾಗಿ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ. ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.